ಸ್ನೇಹಿತರೆ ನಮಸ್ತೆ. ಇದು ಸರ್ಕಾರಿ ಗಾಡಿ KA10G0800. ಯಾರು ನೀವ್ಯಾರು? ಏನು ಇದು ಬಂದಿರೋದು ಗಾಡಿ? ಯಾರಿದ್ರು ಒಳಗೆ? ಏನು ಹೆಸರು ಅವ್ರದ್ದು? ಗೌರ್ಮೆಂಟ್ ಅಧಿಕಾರಿನ? ಇಲ್ಲಿ ಬಂದಿರೋದು ಏನಕ್ಕೆ? KA10 ಗಾಡಿ? ಇಲ್ಲ KA10 ಎಲ್ಲಿಂದ ಬಂದಿರೋ? ಎಲ್ಲಿರೋದು ಗಾಡಿ? ಅದು ಬೆಂಗಳೂರದ? ಕೊಳ್ಳೆಗಳಿಂದ ಯಾಕೆ ಬಂದಿದೆ ಸರ್ಕಾರಿ ಗಾಡಿಯಲ್ಲಿ? ಅವರು ನಾವು ಬೆಂಗಳೂರು ಬರ್ತೀವಿ ಸರ್, ಅಮ್ಮ ಅಲ್ಲೇ ಇದ್ರು, ಅವ್ರು ಕರ್ಕೊಂಡು ಇಲ್ಲಿ ಬಂದ್ರು ಸರ್. ಸರ್ಕಾರಿ ಅಧಿಕಾರಿದ್ದು ವೈಫ್ ಬಂದಿದ್ದಾರೆ. ಹೌದು ಸರ್. ವಿಡಿಯೋ ಮಾಡ್ರಿ, ಹಂಗೆ ಫೋಟೋಸ್ ತಗೊಳ್ಳಿ ಗಾಡಿದು. ಹಂಗೆ 112 ಫೋನ್ ಮಾಡಿ. ಲಾಗ್ ಬುಕ್ ಇದೆಯಾ? ಇಲ್ಲ, ನಾವು ಹೇಳ್ತೀವಿ. ಲಾಗ್ ಬುಕ್ ಕೊಡಿ ನಿಮ್ಮದು. ಆಫೀಸಲ್ಲಿ ಇಲ್ಲ ಗಾಡಿ ತಗೋಬೇಕು ಮೇಡಮ್. ಇರಿ ಮೇಡಮ್, ನಿಮ್ಗೇನೆ ಸರ್ಕಾರಿ ಗಾಡಿ ಯಾಕೆ ಯೂಸ್ ಮಾಡ್ತಿದ್ದೀರಾ ನೀವು? ನಿಮ್ಮ ಪರ್ಸನಲ್ ಯೂಸ್ಗೆ ಮೇಡಮ್ ಇರಿ. ನಾವು ಇಲ್ಲಿ ನೀವು ಇದು ಮಾಡಬೇಕು, ನೀವು ಹಂಗೆ ಹೋಗ್ಬಾರ್ದು. ಸರ್ಕಾರಿ ಗಾಡಿನ ಯಾಕೆ ಮೇಡಮ್ ಯೂಸ್ ಮಾಡ್ತಿದ್ದೀರಾ? ಅಧಿಕಾರಿ ಯಾರು? ಇಲ್ಲಿ ಅಧಿಕಾರಿ ಬಂದಿದ್ದಾರಾ ಈ ಗಾಡಿಗೆ? ನೋಡಿ ಹೆಂಗೆ ಓಡೋಗ್ತಾರೆ ನೋಡಿ, ಇವ್ರು ಪ್ರಶ್ನೆ ಮಾಡಿದ್ರೆ. ಇದು ಲಾಗ್ ಬುಕ್ ಇಲ್ವಾ? ತಂದಿಲ್ವಾ? ಇಲ್ಲ ನೀವು ಗಾಡಿ ಇಡಬೇಕು, ಅದು ವೈಲೇಷನ್. ಅದು ನೀವು ಲಾಗ್ ಬುಕ್ ತರೋದಿಲ್ಲ ಅಂದ್ರೆ ಎಲ್ಲಿ ಹೋಗುತ್ತೆ, ಎಲ್ಲೆಲ್ಲಿ ಹೋಗ್ತಿದ್ದಲ್ಲಿ ಎಂಟ್ರಿ ಆಗಬೇಕು. ಎಲ್ಲಿಂದ ಎಲ್ಲಿ ಬರ್ತಾರೆ? ಈಗ ಎಲ್ಲಿಂದ ಬಂದಿದ್ದೀರಾ? ಕೊಳ್ಳೇಗಾಲದಿಂದ 140 ಕಿಲೋಮೀಟರ್ ಬಂದಿದ್ದೀರಾ ಸರ್ಕಾರಿ ಗಾಡಿ ತಗೊಂಡು, ವೈಯಕ್ತಿಕ ಅವರು ಇದಕ್ಕೆ. ಇವರು ಡ್ರೈವರ್ ಅಂತ. ಡ್ರೈವರಾ? ಹೌದು ಸರ್. ಸರ್, ನೀವು ಕೊಳ್ಳೇಗಾಲದಿಂದ ತಗೊಂಡ್ಬಂದ್ರ ಗಾಡಿನ? ಸರ್, ಕೊಳ್ಳೇಗಾಲದಿಂದ ಅರಣ್ಯ ಭವನದಲ್ಲಿ ಕೆಲಸ ಇದೆ. ಅರಣ್ಯ ಭವನ ಬಂದು 18 ಕ್ರಾಸ್ ಮಲ್ಲೇಶ್ವರಂ. ಸರ್, ಅದೇ ಇವರು ಫ್ಯಾಮಿಲಿ ಬಿಟ್ಬಿಟ್ಟು ಹೊರಟೋಗಿ ನಾವು ಅಲ್ಲಿ ಯಾರೋ ಬರ್ತಾರೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಫ್ಯಾಮಿಲಿ ಬಿಟ್ಬಿಟ್ಟು ಹೊರಟೋಗಿದ್ದು ಸರ್ಕಾರಿ ಗಾಡಿ ಮತ್ತೆ ಈ ಸರ್ಕಾರಿ ದುರ್ಬಳಕೆ ಆಗುತ್ತಾ ಅಲ್ವಾ? ಕೊಳ್ಳೇಗಾಲದಿಂದ ಈ ಗಾಡಿನ ತರಬೇಕು. 141 ಕಿಲೋಮೀಟರ್ ಗಾಡಿನಲ್ಲಿ ಫ್ಯಾಮಿಲಿನ ಏನು ಸರ್ಕಾರ ಕೊಟ್ಟಿರೋದು ಸರ್ಕಾರಿ ಅಧಿಕಾರಿಗೆ ಹೊರತು ಯಾರು ಅವ್ರ ಸಾಹೇಬ್ರ ನಂಬರ್ ಬನ್ನಿ. ಒಂದು ನಿಮಿಷ ಅಮಿತ್ ಬನ್ನಿ. ಸರ್ಕಾರಿ ಸವಲತ್ತುಗಳನ್ನ ಬಿಡಿ. ನೋಡಿ, ನೀವು ಸರ್ಕಾರಿ ಅಧಿಕಾರಿ ಹೇಳ್ದಂಗೆ ಕೇಳ್ತೀರಾ. ನಿಮ್ಮ ಮೇಲೆ ನಮ್ದೇನು ಕೋಪ ಇಲ್ಲ. ಸೊ ಬಂಧುಗಳೇ, ನಾವು ಇಲ್ಲಿ ನಂಬರ್ ಕೊಡ್ಲಿ ಬೇಕಾದ್ರೆ ಸಾಹೇಬ್ರ ಹತ್ರ ಮಾತಾಡ್ಕೊಳ್ಳಿ. ಕೊಡಿ ನಂಬರ್. ಪಕ್ಷದ ಸದಸ್ಯತ್ವ ಮಾಡಕ್ಕೆ ಬಂದಿದ್ದೀವಿ. ಹಾಗೇನೆ ಇಲ್ಲಿ KA10G0800 ಅಂದರೆ ಕೊಳ್ಳೇಗಾಲ ಅಂತ ಹೇಳ್ತಿದ್ದಾರೆ ಪಾಪ ಡ್ರೈವರು. ಸೊ ಈಗ ಆ ಗಾಡಿ ನಾವು ಇದೇ ರೀತಿ ನಾವು ಹೋಗ್ತಾ ಇರಬೇಕಾದ್ರೆ ನಮ್ಗೆ ಅಮಿತ್ ಅವರು ಕರೆ ಮಾಡಿದ್ರು. ನಾವು ಆ ಕಡೆ ಹೋಗ್ತಾ ಇದ್ವಿ. ಸರ್ಕಾರಿ ಹೆಸರೇನು? ಅಧಿಕಾರಿ ಹೆಸರು? ಸರ್, ಅವರು ಚಕ್ರಪಾಣಿ ಅಂತ ಸರ್, IFS ಆಫೀಸರ್. ಚಕ್ರಪಾಣಿ ಅಂತ IFS ಆಫೀಸರ್ ಸರ್. ಅವರು DF ಸಾಹೇಬ್ರು ಸರ್. ನಂಬರ್ ಹೇಳಿ ಅವ್ರದ್ದು. 944-8681 ಹೇಳಿ. 941. ಕಾಲ್ ಮಾಡಿದ್ದೀನಿ ಸರ್. ಮಾಡಿದ್ರೆ ಬರಕ್ಕೆ ಹೇಳಿ. ಫ್ಯಾಮಿಲಿ ಕರ್ಕೊಂಡೋಗಕ್ಕೆ ನಿಮಗೆ ಕಾರ್ ಸರ್ಕಾರ ಸೌಲಭ್ಯ. ನೀವು ಕೇಳಿ, ಸರ್ಕಾರಿ ಅಧಿಕಾರಿ ಹೇಳ್ಬೇಕು ಸರ್. ನೀವು ಡ್ರೈವರ್ ನಿಮ್ಮಲ್ಲಿ ತಪ್ಪಿಲ್ಲ, ಆದರೆ ನೀವು ಹೇಳ್ಬೇಕು ಸರ್, ನಾನು ಸರ್ಕಾರಿ ಉಪಯೋಗ ಮಾತ್ರ ಬಳಸ್ಕೊಳ್ಳಿ, ಸರ್ಕಾರಿ ಉಪಯೋಗ ಮಾತ್ರ ಬಳಸ್ಕೊಳ್ಳಿ, ಬೇರೆಗಳ ಉಪಯೋಗ ದುರುಪಯೋಗ ಮಾಡ್ಕೊಂಬಾರ್ದು ಅಂತ ನೀವು ಹೇಳಬೇಕು. ಸೊ ನೀವು ಹೇಳೋದಕ್ಕೆ ಹಿಂಜರಿತೀರ, ಭಯ ಬೀಳ್ತೀರ. ಯಾಕಂದರೆ ಅಧಿಕಾರಿಗಳು ಅಷ್ಟೊಂದು ಭ್ರಷ್ಟರು. ಯಾಕಂದರೆ ಅವರು ನಾವು ನೋಡಿದ್ದೀವಿ ಈ ಸರ್ಕಾರಿ. ಅವರು ಚಕ್ರಪಾಣಿ IFS ಆಫೀಸರ್ ಗಾಡಿ. ಹಲೋ, ಚಕ್ರಪಾಣಿ ಅವ್ರ ಹೆಸರು ಚಕ್ರಪ್ಪನವರೇ. ತಾವೆಲ್ಲಿದ್ದೀರಾ? ತಾವು ಸರ್ಕಾರಿ ಅಧಿಕಾರಿಗಳಂತ ಗೊತ್ತಾಯಿತು. ನಿಮ್ಮದೊಂದು KA10G800 ಕಾರು ಇಲ್ಲಿ ಭಾಷಾ ಸರ್ಕಲ್ನಲ್ಲಿ ನಾವು ಇಲ್ಲೆಲ್ಲೋ ಹೋಗ್ತಾ ಇರಬೇಕಾದ್ರೆ ನಮ್ಮ ಕಾರ್ಯಕರ್ತರ ಕಣ್ಣು ಸಿಕ್ಕಿದೆ. ಅದು ದುರುಪಯೋಗ ಅಂತ ನಿಮ್ಮ ಫ್ಯಾಮಿಲಿಯವರೆಲ್ಲ ಈ ಕಾರಲ್ಲಿ ಇದ್ದರು. ಹಾಗಾಗಿ ನಮ್ಮ ಕಾರ್ಯಕರ್ತರು
ಲೈವ್ ಮಾಡ್ತಾ ಇದ್ದಾರೆ, ಇಟ್ಕೊಂಡಿದ್ದಾರೆ. ಸೊ ಏನು ಸರ್ ಇದು ವಿಶೇಷ? ಇದು ಏನು ಸರ್ಕಾರಿ ಈ ವಾಹನವನ್ನು ಯಾಕೆ ಬಳಸ್ಕೊತಾ ಇದ್ದೀರಾ ನೀವು? ಹಾಂ, ದುರ್ಬಳಕೆಯಾಗಿ ಬಳಸ್ಕೊತಾ ಇದ್ದೀರಲ್ವಾ? ಸರ್ಕಾರ ನಿಮ್ಗೆ ಕೊಟ್ಟಿರೋದು ಏನಕ್ಕೆ ಸರ್? ಈ ಥರ ಫ್ಯಾಮಿಲಿಲಿ ಈಗ ಎಲ್ಲ ವಿಡಿಯೋ ಇದೆ ಸರ್. ಈಗ ಇಲ್ಲಿ ಪಾಪ ಹೆಣ್ಮಕ್ಳು ಯಾರೋ ಸರ್ ಇಲ್ದಿದ್ದು ಅವ್ರ ಮಿಸ್ಸಸ್ ಒಬ್ಬ ಹುಡುಗ ಅವ್ರ ಮಗ ಇರ್ಬೇಕು. ಅದೇ ಅವರು ನಿಮ್ಮ ಮನೆ ಹೆಣ್ಮಗಳು ಮತ್ತೆ ಒಂದು ಹುಡುಗ ಇಳಿದಿದ್ದು ಕಾರ್ ಮತ್ತೆ ಗೇಟ್ ಒಳಗೆ ಹೋಗಿದ್ದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ, ಲೈವ್ ಕೂಡ ಆಗಿದೆ. ಈಗ ತಾವು ಎಲ್ಲಿದ್ದೀರಾ ಸರ್? ಎಲ್ಲಿ? ಬೆಂಗಳೂರಲ್ಲಿ ಎಲ್ಲಿದ್ದೀರಾ ಸರ್? ಸರಿ, ಓಕೆ. ಅಲ್ಲ, ಈಗ ಈ ವಾಹನ ಹೆಂಗ ಅಲ್ಲಿನ ಕೊಳ್ಳೇಗಾಲದಿಂದ ಏತಕ್ಕೆ ಬತ್ತ ಅಂತ ಏನಾದ್ರು ಹೇಳ್ತೀರಾ ನೀವು? ಮತ್ತೆ ನೀವು ಬಸ್ಸಲ್ಲಿ ಬಂದ್ರ ರೈಲಲ್ಲಿ ಬಂದ್ರ ಸರ್ ನೀವು? ಎಲ್ಲಿದ್ದೀರಾ ನೀವು? ಅದರಲ್ಲೇ ಬಂದಿದ್ರೆ ಎಲ್ಲಿದ್ದೀರಾ ನೀವು? ಯಾವ ಆಫೀಸ್ ಹತ್ರ ಇಲ್ದಿದ್ದೀರಾ ಸರ್? ಹಲೋ, ಅಲ್ಲ ಏನ್ ಮಾತಾಡೋದಕ್ಕಲ್ಲ, ಏನಿಲ್ಲ. ನಾವೀಗ 112 ಕರೆ ಮಾಡಿದ್ದೀವಿ, ಪೊಲೀಸ್ನವ್ರು ಬರ್ತಾರೆ, ನಿಮ್ಮ ಪೊಲೀಸವರು ನಿಮ್ಮ ವಾಹನವನ್ನ ಅಲ್ಲಿ ಕೊಂಡೊಯ್ತಾರೆ, ತನಿಖೆ ಮಾಡ್ತಾರೆ. ಮತ್ತೆ ನಿಮ್ಮ ಲಾಗ್ ಬುಕ್ ಕಾರಲ್ಲಿ ಇದೆಯಾ ಸರ್? ಏನ್ ಮಾತಾಡೋದು ಸರ್? ಅಲ್ಲ, ನಾವು ಕೇಳ್ತಾರೋ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಈಗ ನೀವು ಲಾಗ್ ಬುಕ್ ಏನು ಬುಕ್, ರಿಜಿಸ್ಟ್ರೇಷನ್ ಬುಕ್, ಸರ್ಕಾರದ ರಿಜಿಸ್ಟ್ರೇಷನ್ ಬುಕ್, ಮತ್ತೆ ನೀವು ಬೆಂಗಳೂರಿಗೆ ಹೋಗೋಂಥದ್ದು ಏನಾದ್ರು ನಮೂದು ಮಾಡಿದ್ದೀರಾ? ಮತ್ತೆ ಯಾವ ಆಫೀಸ್ ಹತ್ರ? ನಾವ್ ಯಾಕೆ ಬರ್ಬೇಕು? ನೀವು ಬನ್ನಿ. ನೀವು ಆಯ್ತು, ನಿಮಗೆ ಕರೆ ಮಾಡ್ತೀವಿ ನಾವು. ಯಾವ ಸ್ಟೇಷನ್ ಅಂತ, ಇದು ಭಾಷಾ ಸರ್ಕಲ್ ಯಾವ ಸ್ಟೇಷನ್ ಅಂತ ಬರುತ್ತೆ ಗೊತ್ತಾ? ಯಾವ್ದು? ಮಾಗಡಿ ಮುಖ್ಯ ರಸ್ತೆ ಅಲ್ಲ, ರಾಜಾಜಿನಗರ, ಮಾಗಡಿ ರೋಡ್ ಸ್ಟೇಷನ್ ಹತ್ರ ಬನ್ನಿ. ನಾವು ಅಲ್ಲಿ 112 ಕರೆದು ವೈಶಾಲವ್ರನ್ನ ಕರ್ಕೊಂಡು ಅಲ್ಲಿಗೆ ನಾವು ಕರ್ಕೊಂಡೋಗ್ತೀವಿ. ಅಲ್ಲಿ ಬಂದು ನೀವು ಉತ್ತರ ಕೊಡಿ. ಓಕೆ, ಸಿಕ್ಕೋಣ ಅಂತ ಹೇಳಕ್ ಹೋಗ್ಬೇಡಿ, ಸ್ಟೇಷನ್ ಹತ್ರ ಬನ್ನಿ. ತೊಳಿ ಯಾರ್ದು ಫೋನು? ಸೊ ಈಗ ಸರ್ಕಾರಿ ಅಧಿಕಾರಿ ಏನು ಏನಂದ್ರೆ DCF ಅರಣ್ಯಾಧಿಕಾರಿಗಳು ಆ ಭಾಗ, ಕೊಳ್ಳೇಗಾಲ ಭಾಗಕ್ಕೆ ಸರ್. ಸೊ ಅವ್ರು ಹೆಂಗ್ ಬಂದು ಸರ್? ಅವರು ಹೇಳಿ. ಅವರು ಮುಂಚೆನೆ ಬಂದ್ಬಿಟ್ಟಿದ್ರ? ಮುಂಚೆ ಬೇರೆ ಗಾಡಿಲಿ ಬಂದಿದ್ದಾರೆ ಸರ್. ಯಾವ ಗಾಡಿಲಿ? ಮುಂಚೆ ಯಾವ ಗಾಡಿಲಿ ಬಂದ್ರೆ ಗೊತ್ತಿಲ್ಲ ಸರ್. ನನಗೆ ಅರಣ್ಯ ಭವನಕ್ಕೆ ಬಂದ್ಬಿಡಿ, 18 ಕ್ಲಾಸ್ ಅಲ್ಲಿಂದ ಯಾರಿಗ ಕರ್ಕೊಂಡು ಪಿಕಪ್ ಮಾಡ್ಕೊಂಡು ನಾವು ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಅಂತ ಹೇಳೋದು. ಸರಿ ಸರಿ, ಆಯ್ತು. ಇವ್ರು ಇದ್ರೆಲ್ಲ ಇವ್ರು ಕರ್ಕೊಂಡು ಮನೆ ಬಿಟ್ಟು ಬಂದ್ಬಿಡಪ್ಪ ಅಂತ ನಾವ್ ಇಲ್ಲಿ ಬಂದೆ ಸರ್. ಸರಿ ಸರಿ, ಇನ್ನೇನು ತಪ್ಪಿಲ್ಲ ಅಂತ ಕಾಣ್ತದೆ. ಪಾಪ ನೀವೆಲ್ಲ ಅಮಾಯಕರು, ಡ್ರೈವರ್ಗಳು. ಆಮೇಲೆ ಕೊಳ್ಳೇಗಾಲದಿಂದ ಯಾರ್ಯಾರು ಬಂದ್ರು ಸರ್? ಕೊಳ್ಳೇಗಾಲದಿಂದ ಯಾರು ಬಂದ್ರು ಸರ್ ನೀವು? ಕೊಳ್ಳೇಗಾಲದಿಂದ ಅದೇ ಸರ್, ಇಲ್ಲಿ ಹೋದ್ರಲ್ಲ ಸರ್. ಅವ್ರು ಯಾರು ಸರ್? ಅವರು ನಮ್ಮ ಸಾಹೇಬ್ರ ಫ್ಯಾಮಿಲಿ ಸರ್. ಸಾಹೇಬ್ರ ಫ್ಯಾಮಿಲಿ ಅಂದ್ರೆ ಅವ್ರ ಮಿಸಸ್, ಅವ್ರ ಧರ್ಮಪತ್ನಿ, ಮತ್ತು ಮಗು ಒಂದಿತ್ತಲ್ಲ ಮಗ ಸರ್, ಅವ್ರು ಮಗ. ಓಕೆ, ಆಯ್ತು ಸರಿ. ಬಂದ್ಮೇಲೆ ಈಗ ನೋಡಿ, ಡ್ರೈವರು ತಮ್ಮ ಹೆಸರು ಗೊತ್ತಾಗ್ಲಿ, ರಾಮು ಅಂತ ಸರ್. ರಾಮೋಹನ್ ಅವರು ನೋಡಿ, ಅವ್ರಿಗೆ ಡ್ಯೂಟಿ ಇರೋದು ಪಾಪ ಕೊಳ್ಳೇಗಾಲದಲ್ಲಿ. ಇವರು ಪಾಪ ಯಾರು ಆ ಭ್ರಷ್ಟ ಅಧಿಕಾರಿ ನೋಡಿ, ಪಾಪ ವಯಸ್ಸು ಎಷ್ಟಾಗಿದೆ ಸರ್ ತಮಗೆ? ಒಂದು 60 ಹತ್ರ 55. ಇನ್ನು 5 ವರ್ಷನ 3 ವರ್ಷನ ಸರ್? ಇನ್ನೊಂದು 5 ವರ್ಷ ಇದೆ. ಪಾಪ ಅಲ್ಲಿ ಕೊಳ್ಳೇಗಾಲದಲ್ಲಿ ಅಲ್ಲಿ ಇಲ್ಲಿ ಏನು ಅಲ್ಲಿ ವ್ಯಾಪ್ತಿ ಅಲ್ಲಿ ಮಾತ್ರ ಸುತ್ತಾಡ್ಸೋ ಕೆಲಸ ಮಾಡೋದಕ್ಕಂತ ಅವ್ರನ್ನ ಕರ್ಕೊಂಡಿರ್ತಾರೆ. ಅದನ್ನ ಬಿಟ್ಬಿಟ್ಟು ಪಾಪ ಬೆಳಿಗ್ಗೆ ಎಷ್ಟು ಗಂಟೆ ಬಂದ್ರಿ ಸರ್ ನೀವು? ಈಗಲೇ ಬರ್ತಾ ಇರೋದು. ಅಲ್ಲ, ಕೊಳ್ಳೇಗಾಲದಿಂದ ಎಷ್ಟು ಗಂಟೆ ಬಂದ್ರಿ? ಕೊಳ್ಳೇಗಾಲ ಎಷ್ಟು ಬಿಟ್ರಿ? ಇಲ್ಲ 7 ಗಂಟೆ ಸರ್. ನಿಮ್ಮ ಸರ್ಕಾರಿ ಟೈಮು ಡ್ಯೂಟಿ ಮಾಡೋ ಎಷ್ಟು ಗಂಟೆ ಇರುತ್ತೆ ಸರ್? ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗಲೂ ಇರುತ್ತೆ. ಓಕೆ, 24 ಗಂಟೆನೂ ಇರುತ್ತೆ. ಸರ್ಕಾರಿ ಕೆಲಸ ಮಾಡಿದ್ರೆ 24 ಗಂಟೆ ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ನೀವು ಮಾಡ್ತಾ ಇದ್ದೀರಾ. ಆದರೆ ನಿಮ್ಮ ಅಧಿಕಾರಿ ನೋಡಿ ಯಾವ ರೀತಿ ನಿಮ್ಮನ್ನ ದುರ್ಬಳಕೆ ಮಾಡ್ತಾರೆ, ಕಾರನ್ನು ದುರ್ಬಳಕೆ ಮಾಡ್ತಂದ್ರೆ ನಿಮಗೆ 55 ವರ್ಷ. ಪಾಪ ನಿಮ್ಮ ಆರೋಗ್ಯ ಏನಾಗಬೇಕು? ಅಲ್ಲಿಂದ ಇಲ್ಲಿ ಬರುವಂಥದ್ದು ನಿಮ್ಮ ಆರೋಗ್ಯ ಏನಾಗಬೇಕು? ನೀವು ಅರಣ್ಯ ಭವನಕ್ಕೆ ಬಂದ್ಬಿಡಿ, ಯಾರೋ ಬರ್ತಾರೆ. ಅರಣ್ಯ ಭವನಕ್ಕೆ ಸರ್ ಅವರೇ ಏನ್ ಲಾಗ್ ಬುಕ್ ಅಲ್ಲಿ ಬರಿಬೇಕು. ನಾವು ಈ ತರ ಬೆಂಗಳೂರು ಅರಣ್ಯ ಭವನಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀವಿ, ಇಂಥ ಅಧಿಕಾರಿ ನಾನು, ಇಂಥ ಕಾರಲ್ಲಿ ಬರಿಬೇಕು, ಇಂಥ ಕಾರ್ ಎಷ್ಟು ಕಿಲೋಮೀಟರ್ ಇತ್ತು, ಮತ್ತೆ ಅಲ್ಲಿಗೆ ಬಂದಾಗ ಎಷ್ಟು ಕಿಲೋಮೀಟರ್ ಆಗುತ್ತೆ, ಇದನ್ನೆಲ್ಲ ಸರ್ಕಾರಿ ಅಧಿಕಾರಿನೇ ಬರಿಬೇಕು. ಓಕೆ, ಆಯ್ತು. ಸೊ ನೀವೇನಾದರೂ ಈಗ ಇಷ್ಟು ಮಾಹಿತಿ ಬಂಧುಗಳೇ. ಈಗ
ಅಮಿತ್ ಇವ್ರು ಫೋನ್ ಮಾಡಿದಾರ ಹೌದು 112 ಮಾಡಿದ್ದಾರೆ. 112 ಫೋನ್ ಮಾಡಿದ್ದಾರೆ. ಇದು ಮಾಗಡಿ ಮುಖ್ಯ, ಬೆಂಗಳೂರು ಮಾಗಡಿ ಮುಖ್ಯ ರಸ್ತೆಯ ಠಾಣೆಗೆ ಬರುತ್ತೆ. ಅವರು ಬಂದ ಕೂಡಲೇ ಯಾವ ರೀತಿ ಮುಂದಿನ ಮಾಹಿತಿಯನ್ನು ನಾವು ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಂಚ್ಕೊಂತೀವಿ. ನಮಸ್ಕಾರ.